ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾಬಾ ಬಾಬಾ ಬಾಯಿ ಅವರೇ, ಏನಾಯ್ತದೆ ರೀ ಸಹನ ಕೈಲೂ ಕಾಣಿಸ್ತಿಲ್ಲ. ಏನ್ ರವಿ ಹೇಳ್ತಿದ್ದೀರಾ? ಎಲ್ರು ಒಟ್ಟಿಗೆ ಒಂದೇ ಕೋಣೆ ಮಲ್ಕೊಂಡಿದ್ದು. ಎಲ್ರೂ ಒಟ್ಟಿಗೆ ಮಲ್ಗಿದ್ವಿ, ಆದ್ರೆ ಇವಾಗ ಎದ್ ನೋಡಿದ್ರೆ ಸಹನ ಅಕ್ಕನೇ ಕಾಣ್ತಿಲ್ಲ. ನೀರ್ ಕುಡಿಯೋಕೇನಾದ್ರೂ ಹೋಗಿರ್ಬೋದಾ? ಹಸಿ ನೋಡ್ಬೇಕಿತ್ತು. ಎಲ್ಲೂ ಇಲ್ಲ. ಶಾಂತವನ್ನ ಎಚ್ಚರ ಮಾಡಿದ್ರೆ ತಪ್ಪಾಗುತ್ತೆ ಅಂತ ನಿಮಗ್ ತಿಳಿಸೋಣ ಅಂತ ಬಂದ್ವಿ. ಸಹನಕ್ಕಂಗೆ ಫೋನ್ ಮಾಡ್ಬೇಕಿತ್ತು. ಪುರುಷಿ, ಇಲ್ಲಿ ನೆಟ್ವರ್ಕೇ ಇಲ್ಲ, ಫೋನ್ ಹೆಂಗೋಗುತ್ತೆ ಹೇಳು? ರೀ, ನನ್ಗೆ ಯಾಕೋ ಭಯ ಆಗ್ತಿದೆ. ಅದೇನಾಗಿದೆ ಅಂತ ಒಂಚೂರು ನೋಡ್ತೀರಾ? ಇದ್ರ ಭಯ ಪಡೋದು ಏನೈತೆ? ನಿದ್ದೆ ಬರ್ದ್ರೆ ಎಲ್ಲ ಓಡಾಡ್ತಾ ಇರ್ತಾರೆ. ಇರಿ, ನಾನು ನೋಡ್ತೀನಿ. ಪುರುಷೆ, ಆ ರಾಜವಲಿನ ಎಬ್ರಿಸೋಗ್ಲಾ? ಮಾಮ, ನಾನು ಆಗ್ಲೇ ಟಾಯ್ಲೆಟ್ಗೆ ಅಂತ ಇದ್ದಾಗ ಆ ರಾಜವಲಿ ಎಲ್ಗೂ ಹೋಯ್ತಾ ಇದ್ದ. ಏನು? ಆ ರಾಜವಲಿನೂ ಮನೇಲಿಲ್ವಾ? ಹಾಗಾದ್ರೆ ಆ ರಾಜ ಹುಲಿನ ಏನೋ ಮಾಡಿರ್ತಾನೆ ಅನಿಸ್ತಿದೆ. ಏನ್ ರವಿ ಹೇಳ್ತಿದ್ದೀರಾ? ಆ ರಾಜ ಹುಲಿ ಇತ್ತೀಚೆಗೆ ಸಹನಕ್ಕನ ಹತ್ರ ಬೇರೆ ತರನೇ ಮಾತಾಡ್ತಿದ್ದಂತೆ. ಅವ್ನ ಊಟ ಸರಿ ಇಲ್ಲ ಅಂತ ಅಕ್ಕ ನಮ್ಮ ಹತ್ರ ಹೇಳಿದ್ರು. ಈ ಎಸಿ ಆಗಿ ಮೊದಲು ಹೇಳಿಲ್ಲ? ನಿಮ್ಗೆ ಹೇಳಿದ್ರೆ ಮತ್ತೆ ಎಲ್ಲಿ ನಿಮ್ಗೂ ರಾಜ ಹುಲಿಗೂ ಜಗಳ ಆಗುತ್ತೋ ಅಂತ ಸಹನ ಅಕ್ಕನೇ ಹೇಳ್ಬೇಡ ಅಂತ ಹೇಳಿದ್ಲು. ಇಂಥ ವಯಸ್ಸಲ್ಲಿ ಯಾರಾದ್ರೂ ನೆಗ್ಲೆಕ್ಟ್ ಮಾಡ್ತೀರ ನವಿ? ಗುರು, ಆ ರಾಜ ಹುಲಿಗೆ ನಾಳೆ ಕಿಟ್ರೆ ಸರಿ ಹೋಯ್ತಾನೆ. ನಾನು ಬಂದಾಗಿಂದಾನು ಹೇಳ್ತಾನೆ ಇವನಿ, ಆ ನನ್ನ ಮಗನ ನೋಟ ಬುದ್ಧಿ ಯಾವ್ದು ಸರಿ ಇಲ್ಲ ಅಂತ. ಗುರು, ಈಗೇನ್ ಮಾಡೋದು? ಯೋನೆ ಮಾಡೋದಿದ್ರು ಹೊಸಿ ಯೋಚನೆ ಮಾಡ್ಬೇಕು ಕಣ್ರಲ್ಲ. ಊರ ಹಬ್ಬ ಬೇರೆ ಹತ್ರ ಬರ್ತೈತೆ, ಇನ್ನು ಸಮಾಧಿ ಪೂಜೆ ಬೇರೆ ಆಗ್ಬೇಕು. ಸುಮ್ಕೆ ಕಿರಿಗ್ ಬೇಡ. ಸಹನಕ್ಕನು ಇದೇ ವಿಷಯಕ್ಕೆ ಹಲ್ ಕಚ್ಕೊಂಡಿದ್ಲು. ಕೊನೆದಾಗ ನೀವೆಲ್ಲ ಏನ್ ಮಾತಾಡಿದ್ರಿ? ಅಪ್ಪನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ಲು. ಅವ್ವಂಗ್ ಫೋನ್ ಮಾಡಕ್ಕೆ ನೆಟ್ವರ್ಕೇ ಇರ್ಲಿಲ್ಲ, ಅದಕ್ಕೆ ಸುಮ್ಮನೆ ಆದ್ವಿ. ಕೊನೆಯಲ್ಲಿ ಅವ್ವನ ಫೋಟೋನಾರು ತರಬೇಕಿತ್ತು ಅಂತ ಸುಮಾ ಹೇಳ್ತಿದ್ಲು. ಸಹನಕ್ಕ ಬೇಜಾರು ಮಾಡ್ಕೊಂಡ್ರು ಅಷ್ಟೇ. ನಮ್ ತಗೊಂಡ್ ನಮ್ಮ ಒಬ್ಬನ ಫೋಟೋ ಇಲ್ದೇ ಇದ್ರಿ ಅವನು. ಈ ಮನೆನಾಗಿರೋ ಹೆಂಗಸಿನ ಫೋಟೋನು ನಮ್ಮ ಅವ್ವನ ಹೋಳ್ಕೆನೆ ಐತೆ. ಈ ಫೋಟೋ ಸಿಕ್ಕಿದ್ರೆ ಸಾಕು. ಅವನ್ ತರನೇ ಇನ್ನೊಂದು ಹೆಂಗಸಿನ ಫೋಟೋ ಇತ್ತಲ್ಲ, ಎಲ್ಲೋಯ್ತು? ಮನೇನಾಗಿದ್ರೆ ಈ ಜಿಂಕೆನ ಬೇಟೆ ಆಡಕ್ಕೆ ಹಾಕಿಲ್ಲ. ಸರಿಯಾಗಿರೋ ಜಾಗಕ್ಕೆ ಬಂದವಳೆ. ಇಲ್ಲೇ ಇವಳನ್ನ ಬೇಟೆ ಆಡಿ ನನ್ನ ಆಸೆನ ತೀರಿಸ್ಕೊಂಡ್ಬಿಡ್ಬೇಕು. ಅಂತೂ ಇಂತೂ ಫೋಟೋ ಸಿಕ್ಬಿಡ್ತು. ಒಂಟಿಯಾಗಿ ಬೇಟೆ ಸಿಕ್ಕಿದೆ ಅನ್ನಕ್ಕೆ ಬಿಡ್ತೀನಾ ರಾಜ? ನಿನ್ ಭರ್ಜರಿ ಬೇಟೆ ಕಂಡ್ಲಾ?
ಯಾರು ಅಂತ ಗೊತ್ತದಾನೆ ಗೊತ್ತಿದ್ದೆ ಗುಂತಿರೋದು ನನ್ನ ಮಗನೇ ನನ್ನ ಹುಡುಗಿ ಮೇಲೆ ಕಣ್ಣಾಕ್ತೀಯ ನನ್ನ ಮಗನೇ ನನ್ನನ್ನೇ ಬೈಕ್ನ ಕೂರಿಸ್ಕೊಂಡು ಊರಲ್ಲಿ ಅಲಿಸ್ತೀಯ ಸಾಯಿ ನನ್ನ ಮಗನೇ ಸಾಯಿ ಮಗನೇ ಸಾನಾನೇ ಮುಟ್ಟಕ್ ಹೋಯ್ತ್ಯಾ ತಗೋ ಈ ಫೋಟೋದಾಗಿರೋದು ನಮ್ಮ ಅವ್ವನೇ ಅಂತ ನಂಗೆ ಸ್ಯಾನೆ ಬಲವಾಗಿ ಅನಿಸ್ತೈತೆ ಆದರೆ ಈ ಇಸಿಯಾನ್ ಹೇಳಿದ್ರೆ ಯಾರು ನನ್ನ ನಂಬಕ್ಕೆ ಇಲ್ಲ ಅಂತಾರಲ್ಲ ಯಾರು ಯಾಕೆ ಅವಂಗೆ ಹೇಳಿದ್ರೆ ನನ್ನ ಫೋಟೋ ಯಾಕೆ ಅಲ್ಪತ್ತದೆ ಅಂತ ಹೇಳ್ತಾಳೆ ಈ ಫೋಟೋದಾಗಿರೋ ಹೆಂಗ್ಸು ನಮ್ಮ ಅವ್ವನ ಹೋಲ್ಕೆನೆ ಹೋಲ್ತಾರಲ್ಲ ಈ ಫೋಟೋದಾಗಿರೋದು ನಮ್ಮ ಅವ್ವ ಅಲ್ಲದೆ ಹೋದ್ರು ಇವ್ರು ಯಾರು ಅಂತ ತಿಳ್ಕೊಳ್ಳೇಬೇಕು ಈ ಹೆಂಗಸಿಗೆ ನಮ್ಮ ಅವ್ವನ ರೂಪನೇ ಐತೆ ಅಂದ್ಮ್ಯಾಕೆ ನಮ್ಮ ಅವ್ವನ ಥರನೇ ದೊಡ್ಡ ಸಾಧಕಿನೇ ಆಗಿರ್ತಾಳೆ ನಮ್ಮವ್ವ 3 ಹೆಣ್ಮಕ್ಳನ್ನ ಮಡ್ಲಲ್ಲಿ ಕಟ್ಕೊಂಡು ಮಕ್ಳಿಗೋಸ್ಕರನೇ ಬದುಕ್ದವಳು ಇನ್ನು ಈ ಹೆಂಗಸು ಯಾರಿಗೋಸ್ಕರ ಬದುಕಿರ್ಬೋದು ಇವಾಗ ಈ ತಾಯಿ ಇದಾರೋ ಇಲ್ವೋ ಆದರೂ ಇವ್ರ ಬಗ್ಗೆ ತಿಳ್ಕೊಂಡೇ ತಿಳ್ಕೊತೀನಿ ಸಾನಾರ ಒಬ್ರೆ ಇಲ್ಲೇನ್ ಮಾಡ್ತಿದ್ದೀರಾ? ಕಂಟಿ ಅವರೇ ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಒಬ್ರೆ ಹಂಗೆ ಎದ್ಕೊಂಡ್ಬಿಟ್ರೆ ಭಯ ಹಾಕಿಲ್ವೇ? ಅದಕ್ಕೆ ಹುಡ್ಕೊಂಬಂದೆ. ಅಲ್ಲ ಇಲ್ಲೇ ಯಾಕೆ ಬಂದೆ ಸಾವನವ್ರೆ? ಕೈಯಲ್ಲಿ ಇದೇನಿದು? ಇಲ್ಲಿ ನೋಡಿ, ಈ ಫೋಟೋದಾಗಿರೋ ವ್ಯಕ್ತಿ ನಮ್ಮ ಅವ್ವನ ಥರನೇ ಇಲ್ವಾ? ಏನಪ್ಪ ನಂಗೆ ಆಟೋ ಗೊತ್ತಾಯ್ತಾ ಇಲ್ಲ. ನಿಮ್ಗೆ ಒತ್ತಾರೆ ನೋಡಿದ್ರೆ ಗೊತ್ತಾಯ್ತದೆ, ಈ ಹೆಂಗಸು ತೇಟ್ ನಮ್ಮ ಅವ್ವನ ಥರನೇ ಇರೋದು. ಅದಕ್ಕೆ ಈ ಫೋಟೋ ತಗೊಳೋಕೆ ಇಲ್ಲಿ ಗಂಟೆ ಬಂದ್ರ? ಸರಿಯಾಗಿ ಹೇಳಿದ್ರಿ ನೋಡಿ. ಯಾಕೋ ಅವ್ವನ್ ನೋಡ್ಬೇಕು ಅಂತ ಸಿಯಾನೆ ಅನಿಸ್ತಿತ್ತು, ಫೋನ್ ಬೇರೆ ಹೋಯ್ತಿರ್ಲಿಲ್ಲ. ಅದಕ್ಕೆ ಈ ಫೋಟೋ ನೋಡಿದ್ರೆ ಸಮಾಧಾನ ಆಯ್ತದೆ ಅಂತ ಇಲ್ಲಿಗೆ ಬಂದೆ. ಸರಿ ಸರಿ, ಆದ್ರೆ ಇದು ಇಲ್ಲೇ ಸಿಗ್ತದೆ ಅಂತ ನಿಮ್ಗೆ ಗೊತ್ತು? ಕಂಟಿ ಅವರೇ, ಇದಕ್ಕೂ ಮೊದಲೇ ಈ ಜಾಗಕ್ಕೆ ನಾವೆಲ್ಲರೂ ಬಂದಿದ್ವಿ. ಮೊದಲನೇ ಕಿತ ಈ ಫೋಟೋನ ಇಲ್ಲೇ ನೋಡಿದ್ದು. ಸರಿ ಸರಿ ಬನ್ನಿ, ಈಟೋದಲ್ಲಿ ಒಬ್ಬರು ಇಲ್ಲೆಲ್ಲ ಬರಬಾರ್ದು. ಅಲ್ಲಿ ಸ್ನೇಹ ಸುಮಾರು ನಿಮ್ಗೋಸ್ಕರ ಕಾಯ್ತಾವ್ರೆ, ಬನ್ನಿ. ಸರಿ.